ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಒಂದು ಸುಂದರವಾದ ಪೌಚ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ನೋಡ್ತಾ ಇದ್ರೆ ಅಂತ ಕ್ಯೂಟ್ ಆಗಿದೆ. ಇದು ಈ ಥರ ನಾನು ಆಲ್ರೆಡಿ ಸುಮಾರು ವಿಡಿಯೋಗಳು ಹಾಕ್ತಾನೇ ಇದ್ದೀನಿ. ಪೌಚ್ಗಳನ್ನ ಯಾವ ರೀತಿ ರೆಡಿ ಮಾಡೋದು, ಚಿಕ್ಕ ಚಿಕ್ಕ ಪೌಚ್ಗಳನ್ನ ಕೀ ಬಂಚ್ಗಳಾಗಿ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ. ಇದನ್ನೆಲ್ಲ ನೀವು ರೆಡಿ ಮಾಡಿಕೊಂಡು ಸೇಲ್ ಮಾಡ್ತೀನಿ ಅಂದರೆ ಸೇಲ್ ಮಾಡ್ಬೋದು. ತುಂಬಾ ಕ್ಯೂಟಾಗಿ ಬಬ್ಲಿಯಾಗಿರುತ್ತೆ. ಹಾಗಾಗಿ ನೀವು ಈ ಥರದ್ದು ನಾನು ಸುಮಾರು ತೋರಿಸ್ತಾ ಇದ್ದೀನಿ. ಎಲ್ಲನೂ ರೆಡಿ ಮಾಡಿಬಿಟ್ಟು ಇದಕ್ಕೇನು ಬಟ್ಟೆ ಏನು ಜಾಸ್ತಿ ಬೇಕಾಗಿಲ್ಲ, ₹1 ಖರ್ಚಿರಲ್ಲ. ಆರಾಮಾಗಿ ನೀವು ಸೇಲ್ ಮಾಡಬಹುದು. ಓಕೆನಾ. ಇವೆಲ್ಲನೂ ಒಂದಿಷ್ಟಿಷ್ಟಾಗಲ್ಲ ಪೀಸ್ ಬಟ್ಟೆಗಳು, ವೇಸ್ಟಾಗಿ ಬಿಸಾಕುವಂಥ ಬಟ್ಟೆಗಳಲ್ಲಿ ರೆಡಿ ಮಾಡುವಂಥ ಪೌಚ್ಗಳಿವು. ಒಂದಿಷ್ಟಾಗಲ್ಲ ಲೈನಿಂಗ್ ಬಟ್ಟೆ, ಒಂದಿಷ್ಟಾಗಲ್ಲ ರೆಡಿಮೇಡ್ ಪೀಸ್ ಇದ್ದರೆ ಸಾಕು. ಈಗ ಬ್ಲೌಸ್ ಪೀಸಲ್ಲೆಲ್ಲ ಉಳ್ಕೊಂಡಿರೋ ಬಟ್ಟೆಗಳು ತುಂಬಾ ಇರುತ್ತೆ. ಆ ಥರದ್ರಲ್ಲಿ ಈ ಥರ ರೆಡಿ ಮಾಡಿ ನೀವು ಒಂದು ಸಣ್ಣ ಒಂದು ಬಿಸ್ನೆಸ್ನೇ ಸ್ಟಾರ್ಟ್ ಮಾಡ್ಬೋದು. ಇವಾಗ ಟೈಲರಿಂಗು ಸ್ವಲ್ಪ ಬರುತ್ತೆ, ಬಟ್ಟೆಗಳು ಬರಲ್ಲ ಅನ್ನೋರು ಈ ಥರದನ್ನು ಚೂಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಬ್ಯಾಂಗಲ್ಸ್ ಐಟಮ್ಗಳನ್ನ ಹಾಕ್ಕೊಳ್ಳಿ. ಸ್ಟಿಕ್ಕರ್ಸು, ಬಳೆಗಳು, ಆ ಥರ ಇವಕ್ಕೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿರಲ್ಲ. ಇವಾಗ ನೈಲ್ ಪಾಲಿಸು, ಈ ಥರದವನ್ನೆಲ್ಲನೂ ನೀವು ಹಾಕ್ಕೊಂಡು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು ಟೈಲರಿಂಗ್ ಜೊತೆಗೆ. ಇದನ್ನ ಒಂದೇ ಸಲ ಮೆಟ್ಲನ್ನ ಒಂದೇ ಸಲ ಹತ್ಬಿಡೋಕ್ಕಾಗಲ್ಲ, ಯಾವುದೇ ಬಿಸ್ನೆಸ್ ಆದ್ರೂ. ಸೊ ಒಂದೊಂದೇ ಮೆಟ್ಲು ಹತ್ಬೇಕಾಗುತ್ತೆ. ಹಾಗಾಗಿ ಆ ಥರದ್ರಲ್ಲಿ ಇವಾಗ ಇದು ನಿಮಗೆ ಆಗ್ತಾಯಿಲ್ಲ, ಬಿಸ್ನೆಸ್ಸು ಸೇಲ್ ಆಗ್ತಾಯಿಲ್ಲ ಅಂದರೆ ಅದನ್ನು ಬಿಟ್ಟು ಬೇರೆದನ್ನ ನೋಡ್ಕೋಬೇಕು. ನಿಮ್ಮ ಹತ್ರ ಯಾವ್ದು ಸೇಲ್ ಆಗುತ್ತೆ, ಏನು ಜಾಸ್ತಿ ಸೇಲ್ ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಗಮನಿಸ್ಕೊಂಡು ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದ್ರ ಮೆಜರ್ಮೆಂಟ್ ಬಂದ್ಬಿಟ್ಟು 6 ಇಂಚ್ ಅಗಲ, 6 ಇಂಚು ಉದ್ದ ಬರುತ್ತೆ. ಒಂದು ಟ್ಯಾಗಿಗೆ ಬಂದ್ಬಿಟ್ಟು 3 ಇಂಚ್ ಉದ್ದ, 3 ಇಂಚ್ ಅಗಲ ತಗೊಳ್ಳಿ. ಓಕೆನಾ. ಮತ್ತು ಜಿಪ್ಪು, ರನ್ನರು, ಇಷ್ಟೇನೆ ಇದಕ್ಕೆ ಬೇಕಾಗಿರುವಂಥದ್ದು. ನೀವು ಇದರಲ್ಲಿ ಚಿಕ್ಕದು ಮಾಡ್ಕೋತೀವಿ ಅಂದರೆ ಇನ್ನೂ 1 ಇಂಚ್ ಕಮ್ಮಿ ಮಾಡಿದ್ರೆ ಚಿಕ್ಕದಾಗುತ್ತೆ. ಇದು ಮೀಡಿಯಮ್ ಆಗಿ ರೆಡಿ ಮಾಡಿರುವಂಥ ಪೌಚ್ ಇದು. ಓಕೆನಾ. ಫಸ್ಟು ಟ್ಯಾಗನ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಇನ್ನೂ ಒಂದು ಪೀಸ್ ಇರುತ್ತಲ್ಲ, 6 ಇಂಚ್ ಅಗಲ, 6 ಇಂಚ್ ಉದ್ದ, ಲೈನಿಂಗ್ ಪೀಸು ಮತ್ತು ಮೇನ್ ಪೀಸು ಎರಡಿದೆ. ಅದನ್ನು ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ನೀವು ಡಿಸೈನಾಗಿ ಬೇಕು ಅಂದರೆ ಮೇಲ್ಗಡೆ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ಬಾಕ್ಸ್ ಟೈಪಲ್ಲೋ ಏನಾದರೂ ಕ್ರಾಸಾಗಿ ಯಾವುದಾದ್ರೂ ಒಂದು ಡಿಸೈನ್ ಮಾಡಿದ್ರೆ ಅದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ. ಅದರಲ್ಲಿ ನೀವು ಬೇಕಂದರೆ ಬೇರೆ ಕಲರ್ನ ಯೂಸ್ ಮಾಡಿಕೊಂಡು ಮಾಡಬಹುದು. ದಾರನ ಚೇಂಜ್ ಮಾಡಿದ್ರೆ ಮೇಲೆ ಬೇರೆ ಕಲರ್ ಬರುತ್ತೆ, ಒಂಥರ ಡಿಸೈನಾಗಿ ಕಾಣಿಸುತ್ತೆ. ಓಕೆನಾ. ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಾನು ಆಗಲೇ ಹೇಳಿದಾಗೆ ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಓಕೆನಾ. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇಷ್ಟೇ ಇದು. ಇವಾಗ ಜಿಪ್ ಹಾಕ್ಕೋಬೇಕು. ನೋಡಿ ಈ ಥರ ರೆಡಿ ಆಯಿತು. ಅಂದರೆ ಲೈನಿಂಗು ಓಪನ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ಈ ಜಿಪ್ಪನ್ನ ಈ ಥರ ಸೀದಾ ಇಟ್ಕೊಂಡು ಈ ಥರ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಉದ್ದನೇ ತೊಗೊಳ್ಳಿ, ಯಾಕೆಂದರೆ ನಾವು ರನ್ನರ್ ಹಾಕುವಾಗ ತುಂಡ ಆಗಬಾರ್ದು ಅಂತ. ಈ ಥರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಇವಾಗ ಆ ಪೀಸಿಂದ ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಈ ರೀತಿ ಸೇರಿಸಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ್ಮೇಲೆ ಇವಾಗ ಇದನ್ನು ಪಾಯಿಂಟ್ ಹೊಲಿಗೆ ಹಾಕೋಕ್ಕಾಗಲ್ಲ, ಜಿಪ್ಪನ್ನ ತೆಗೆದುಬಿಟ್ಟು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಪಾಯಿಂಟ್ ಹೊಲಿಗೆ ಹಾಕಿದ್ಮೇಲೆ ಮತ್ತು ಇವಾಗ ರನ್ನರ್ ಹಾಕ್ಕೊಂಬಿಡ್ಬೇಕು. ಓಕೆನಾ. ರನ್ನರ್ ಹಾಕ್ಕೊಂಡು ಇವಾಗ ಮಧ್ಯದಲ್ಲಿ ಒಂದು ಇದು ಸ್ಟಿಚ್ ಹಾಕ್ಕೊಂಬಿಡಿ. ರನ್ನರ್ ಯಾಕೆಂದರೆ ಆ ಕಡೆ ಈ ಕಡೆ ಓಪನ್ ಆಗಬಾರ್ದಲ್ವ, ಅದಕ್ಕೆ ಜಿಪ್ಪಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ರನ್ನರ್ ಈಚೆಗೆ ಬರೋಲ್ಲ, ಅಲ್ಲೇ ಮಧ್ಯದಲ್ಲೇ ಇರುತ್ತೆ. ಇಲ್ಲಾಂದರೆ ಎಳೆದಾಗ ಆ ಕಡೆ ಈ ಕಡೆ ಬರೋ ಚಾನ್ಸ್ ಇರುತ್ತೆ ಅದಕ್ಕೆ. ಆಮೇಲೆ ಈ ರೀತಿ ರೆಡಿ ಆದಮೇಲೆ ಕರೆಕ್ಟಾಗಿ ಮಧ್ಯದಲ್ಲಿ ಜಿಪ್ಪನ್ನ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಆ ಕಡೆ ಈ ಕಡೆ 4 ಮೂಲೆಯಲ್ಲೂ ನ್ಯಾಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಫೋಲ್ಡ್ ಮಾಡಿದ್ದೀನಲ್ಲ, ಮೊದಲು ಜಿಪ್ಪು ಮಧ್ಯದಲ್ಲಿ ಫೋಲ್ಡ್ ಮಾಡಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೋಬೇಕು. ಮೊದಲು ಉಲ್ಟಾ ತಿರುಗಿಸ್ಕೊಳ್ಳಿ. ಮಧ್ಯದಲ್ಲಿ ಈ ಥರ ಇದು ನ್ಯಾಚ್ ಹಾಕ್ಕೋಬೇಕು. ಫಸ್ಟು ಜಿಪ್ಪನ್ನ ಇಟ್ಕೊಂಡು ನ್ಯಾಚ್ ಹಾಕ್ಕೊಂಡು ಜಿಪ್ಪು ಮಧ್ಯದಲ್ಲಿ ಬರೋ ಥರ ಒಂದು ಇಟ್ಕೊಂಡು ನ್ಯಾಚ್ ಹಾಕ್ಕೊಳ್ಳಿ. 4 ಮೂಲೆಯಲ್ಲೂ ಒಂದೊಂದು ನ್ಯಾಚ್ ಹಾಕಬೇಕು ಸಣ್ಣದಾಗಿ. ಇದೊಂದು ಸಿಂಪಲ್ಲಾಗಿ ಮಾಡ್ಕೋಬೋದು. ಹೇಳ್ದಂಗೆ ಇದಕ್ಕೊಂದು 6 ಇಂಚ್ ಅಗಲ, 6 ಇಂಚ್ ಉದ್ದ ಬಟ್ಟೆ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಈ ರೀತಿ ಇವಾಗ ಇದನ್ನು ನಾನು ಇಲ್ಲಿ ಫೋಲ್ಡಿಂಗ್ ತೋರಿಸ್ತಾ ಇದ್ದೀನಲ್ಲ ಆ ಥರ ಫೋಲ್ಡ್ ಮಾಡಿ. ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಈ ಕಡೆನೂ ಒಳಗಡೆ ಫೋಲ್ಡಿಂಗ್ ಆಗಬೇಕು, ಆ ಕಡೆನೂ ಒಳಗಡೆ ಫೋಲ್ಡಿಂಗ್ ಆಗಿ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳಿ. 2 ಕಡೆನೂ ಅದೇ ರೀತಿ ರನ್ನರ್ನ ಒಂದು ಸೈಡ್ ಎಳೆದ್ಬಿಟ್ಟು ನೀಟಾಗಿ. ಆಮೇಲೆ ಅಲ್ಲಿಗೆ ನಾವು ಟ್ಯಾಗ್ ರೆಡಿ ಮಾಡಿದ್ದೀವಲ್ಲ, ಟ್ಯಾಗ್ ಹಾಕ್ಕೊಂಬಿಡಿ ಒಂದು ಸೈಡಲ್ಲಿ.
ಓಕೆನಾ. ಇಷ್ಟೇ ಈಸಿಯಾಗಿ ನೀವು 5 ನಿಮಿಷದಲ್ಲಿ ಸ್ಟಿಚ್ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ಲಾಗಿದೆ. ನೀವು ವೇಸ್ಟ್ ಬಟ್ಟೆಯಲ್ಲಿ ಈ ಥರ ರೆಡಿ ಮಾಡಿ ಆರಾಮಾಗಿ ಸೇಲ್ ಮಾಡ್ಬೋದು. ಆದರೆ ಪ್ರಯತ್ನ ಪಡಬೇಕು. ಆಗೋದಿಲ್ಲ ಅಂದ್ಕೊಂಡಿದ್ರೆ ಆಗೋದೇ ಇಲ್ಲ. ಇದ್ರ ಜೊತೆಗೆ ಬ್ಯಾಂಗಲ್ಸ್ ಐಟಮ್ಗಳು ಅದು ಇದು ಒಂದು ಸ್ವಲ್ಪ ಹಾಕ್ಕೊಂಡು ಸೇಲ್ ಮಾಡಿದ್ರೆ ಹಾಗೇ ಆಗುತ್ತೆ. ನಿಮ್ಮ ಲಕ್ ಚೆನ್ನಾಗಿದ್ದು ಚೆನ್ನಾಗೇ ಸೇಲ್ ಆಗ್ಬೋದು, ಆರ್ಡ್ರ್ ಬರ್ಬೋದು. ಓಕೆನಾ. ಆಗಲ್ಲ ಅಂತ ಕೂತ್ಕೊಳ್ಳೋ ಬದಲು ಇದ್ರ ಜೊತೆಗೆ ನಾನು ಹೇಳಿದೆ ಟೈಲರಿಂಗ್ ಜೊತೆಗೆ ಈ ಥರದ್ದು ಪೌಚ್ಗಳು ರೆಡಿ ಮಾಡಿ, ಒಂದಷ್ಟು ಸ್ಟಿಕ್ಕರ್ ಪ್ಯಾಕೆಟ್ಸು, ಐಲೈನರು ಮತ್ತು ಕೋನು ಈ ಥರದವನ್ನೆಲ್ಲ ಸ್ವಲ್ಪ ಬಂಡವಾಳ ಕಡಿಮೆನೇ, ಇದಕ್ಕೇನು ಜಾಸ್ತಿ ಇನ್ವೆಸ್ಟ್‌ಮೆಂಟ್ ಇರಲ್ಲ. ನೀವು ಆರಾಮಾಗಿ ಈ ಥರದನ್ನು ಎಲ್ಲ ಹಾಕ್ಕೊಂಡು ಸೇಲ್ ಮಾಡ್ಬೋದು. ಓಕೆನಾ. ಇವಾಗ ಇದ್ರ ಜೊತೆಗೆ ನೀವು ಒಂದನ್ನೇ ಹಾಕ್ಬೇಕಲ್ಲಪ್ಪ ಅನ್ನೋರು ಯೋಚನೆ ಮಾಡೋ ಬದಲು ಈ ಥರದ್ದೆಲ್ಲ ಹಾಕಿ. ಇವಾಗ ಇದರಲ್ಲಿ ಸೇಲ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತಲ್ವ. ಆವಾಗ ನೀವು ಆರಾಮಾಗಿ ಅದೇ ಥರದನ್ನ ಹೊಲ್ದು ಹಾಕ್ಬೋದು. ಆವಾಗ ನಿಮ್ಗೆ ಹೆಚ್ಚಿಗೆ ಯಾವ್ದು ಸೇಲ್ ಆಗುತ್ತೆ, ನಾನು ಆಲ್ರೆಡಿ 4, 5 ವಿಡಿಯೋ ಹಾಕಿದ್ದೀನಿ. ನೀವು ಎಲ್ಲನೂ ನೋಡಿ ಟ್ರೈ ಮಾಡಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.